ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ಗೆ ಜಾಮೀನು ಸಿಗುತ್ತಾ? ರೇಣುಕಾಸ್ವಾಮಿ ತಾಯಿಯ ಈ ಒಂದು ಹೇಳಿಕೆ ಸಂಚಲನ. ಕ್ರಾಸ್ ಎಕ್ಸಾಮಿನೇಷನ್ಗೆ ಮನವಿ, ಏನಾಗಬಹುದು ದಾಸನ ಭವಿಷ್ಯ. ದರ್ಶನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡುತ್ತಾ ಮೃತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ಹೇಳಿಕೆ. ನೋಡಿ, ಕೊಲೆ ಕೇಸ್ ಸಂಬಂಧ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ನಡೆದಿದ್ದು ಆರೋಪಿ ದರ್ಶನ್ ಹಾಗೆ ಪವಿತ್ರ ಗೌಡಗೂ ಢವ ಶುರುವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಬರ್ಬರ ಕೊಲೆ ಹಿಂದಿನ ಆರೋಪಿಯಾಗಿ ಸ್ಯಾಂಡಲ್ವುಡ್ನ ನಟ ದರ್ಶನ್ ಕೂಡ ಜೈಲು ಸೇರಿದ್ದಾರೆ. ಸುಪ್ರೀಂ ಕೋರ್ಟ್ ಖಡಕ್ ಆದೇಶದ ಮೇರೆಗೆ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಮತ್ತೊಂದು ಕಡೆ ಮೃತ ರೇಣುಕಾಸ್ವಾಮಿ ತಾಯಿ ಪ್ರತಿಕೂಲದ ಹೇಳಿಕೆ ನೀಡಿದ್ದು, ಈ ಹಿನ್ನೆಲೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಮನವಿಯನ್ನ ಮಾಡಲಾಗಿತ್ತು. ದರ್ಶನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡುತ್ತಾ ರತ್ನಪ್ರಭಾ ಅವರ ಹೇಳಿಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನೋಡಿ, ಕನ್ನಡ ಚಿತ್ರರಂಗದ ಧೂಮಕೇತು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿ ಇಡೀ ಕನ್ನಡ ಚಿತ್ರರಂಗವನ್ನೇ ಆಳಿದಂತಹ ದಾಸ ದರ್ಶನ್ ಅವರ ಮೇಲೆ ಅದ್ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ನೋಡಿ, ಅವರ ಒಂದು ನಡವಳಿಕೆ ಅಥವಾ ಅವರಿಗೆ ಇದ್ದಂತಹ ಅಹಂನಿಂದ ಇವತ್ತು ಅವರು ಈ ರೀತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಬಂತ ಅಂತಂದ್ರೆ ಎಸ್ ಅಫ್ಕೋರ್ಸ್ ಅಂತಾನೆ ಹೇಳ್ಬೋದು. ನೋಡಿ, ನಟಿ ಪವಿತ್ರ ಗೌಡ ಅವರ ಜೊತೆಯಲ್ಲಿ ಸೇರ್ಕೊಂಡು ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಜೊತೆ ಅಂದ್ರೆ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಡಬಾರದಂತಹ ನರಕ ಯಾತನೆಯನ್ನ ನೀಡಿ ಆತನನ್ನ ಇಹಲೋಕ ತ್ಯಜಿಸುವಂತೆ ಮಾಡಿರುವಂತಹ ಪ್ರಕರಣದಲ್ಲಿ ಸಿಲುಕಾಕೊಂಡು ಇವತ್ತು A2 ಆರೋಪಿಯಾಗಿ ಬಹಳ ನೋವನ್ನ ಅನುಭವಿಸ್ತಾ ಇದ್ದಾರೆ. ಜಾಮೀನು ಇವತ್ತಾಗುತ್ತಾ ನಾಳೆ ಆಗುತ್ತಾ ಅನ್ನುವಂಥ ಕನಸು ಕೂಡ ಭಗ್ನ ಆಗಿದೆ. ಯಾಕಂತಂದ್ರೆ ಮೇ 15, 2027 ಅಂದ್ರೆ 365 ದಿನಗಳವರೆಗೂ ಕೂಡ ದರ್ಶನ್ ಅವ್ರಿಗೆ ಯಾವುದೇ ರೀತಿಯಾದಂಥ ಬೇಲ್ ಆಗೋದಿಲ್ಲ ಅಂತ ಒಂದು ಕಡೆ ಹೇಳಲಾಗ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಒಂದು ಏನಂದ್ರೆ ರತ್ನಪ್ರಭಾ ಅಥವಾ ರೇಣುಕಾಸ್ವಾಮಿ ಕುಟುಂಬದ ಯಾರೇ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಅವರ ಧರ್ಮಪತ್ನಿ ಆಗಿರ್ಬೋದು, ಈ ಕೇಸ್ ಖುಲಾಸೆ ಆಗಬಹುದು ಅಥವಾ ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಜಾಮೀನು ಆಗಬಹುದು. ಬಟ್ ಇಲ್ಲಿ ನೋಡಿ, ರತ್ನಪ್ರಭಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅಂದ್ರೆ ರೇಣುಕಾಸ್ವಾಮಿ ಅವರ ತಾಯಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕೋರ್ಟ್ ಕಟಕಟಿಯಲ್ಲಿ ರತ್ನಪ್ರಭಾ ಪ್ರತಿಕೂಲ ಹೇಳಿಕೆಯನ್ನು ಕೊಟ್ಟಿದ್ದು, ಕೊಲೆಯಾದಂತಹ ರೇಣುಕಾಸ್ವಾಮಿ ಕೇಸ್ನಲ್ಲಿ ರತ್ನಪ್ರಭಾ ಅವರ ವಿಚಾರಣೆ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ನೀಡಿದ ಹೇಳಿಕೆಗಳಲ್ಲಿ ವ್ಯತಿರಿಕ್ತಗಳು ಕಂಡು ಬಂದಿದೆ. ಆರಂಭದಲ್ಲಿ ಪೊಲೀಸರ ಮುಂದೆ ನೀಡಿದ ಹೇಳಿಕೆಗಿಂತ ನ್ಯಾಯಾಲಯದ ವಿಚಾರಣೆಯ ವೇಳೆ ಕೆಲ ಗೊಂದಲದ ಹೇಳಿಕೆಗಳನ್ನು ರತ್ನಪ್ರಭಾ ಅವರು ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಕ್ರಾಸ್ ಎಕ್ಸಾಮಿನೇಷನ್ಗೆ ಮನವಿಯನ್ನ ಮಾಡಲಾಗಿದೆ. ನೋಡಿ, ರತ್ನಪ್ರಭಾ ಅವರ ಪ್ರತಿಕೂಲ ಹೇಳಿಕೆ ಹಿನ್ನೆಲೆ ಪ್ರಾಸಿಕ್ಯೂಷನ್ ವತಿಯಿಂದ ರತ್ನಪ್ರಭಾ ಕ್ರಾಸ್ ಎಕ್ಸಾಮಿನೇಷನ್ಗೆ ಮನವಿಯನ್ನ ಮಾಡಲಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಹಿನ್ನೆಲೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಇನ್ನು ಪ್ರಾಸಿಕ್ಯೂಷನ್ ಅರ್ಜಿ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ಆರೋಪಿಗಳ ಪರ ವಕೀಲರಿಗೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಇನ್ನು ರೇಣುಕಾಸ್ವಾಮಿ ಅವರ ತಾಯಿ ಹೇಳಿದ್ದೇನು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ವೇಳೆ ತಾಯಿ ರತ್ನಪ್ರಭಾ ಮಗನ ಮೃತದೇಹದ ಮೇಲಿನ ಗಾಯಗಳು, ಅವರ ಬಟ್ಟೆಗಳು ಮತ್ತು ಉಂಗುರವನ್ನ ನ್ಯಾಯಾಲಯದಲ್ಲಿ ಗುರುತಿಸಿದ್ರು. ಗೊಂದಲದ ಹೇಳಿಕೆ, ಮಗನಿಗೆ ಕೊನೆಯದಾಗಿ ಕರೆ ಮಾಡಿದ ವಿಷಯ ಹಾಗೆ ಇತರ ಮೊಬೈಲ್ ಸಂಖ್ಯೆಗಳ ವಿಚಾರದಲ್ಲಿ ತನಿಖಾಧಿಕಾರಿಗಳ ಮುಂದೆ ನೀಡಿದ್ದ ಹೇಳಿಕೆ ಮತ್ತು ಕೋರ್ಟ್ನಲ್ಲಿ ನೀಡಿದ್ದ ಹೇಳಿಕೆಗಳ ನಡುವೆ ವ್ಯತ್ಯಾಸಗಳು ಇದ್ವು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಜೂನ್ 18ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ನೋಡಿ, ಆರೋಪಿಗಳ ಪರ ವಕೀಲರಿಗೆ ನೋಟಿಸ್ ನೀಡಿದ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನ ಜೂನ್ 18ಕ್ಕೆ ಮುಂದೂಡಿರುವಂತದ್ದು. ಈ ಹಿಂದೆ ರತ್ನಪ್ರಭಾ ಆರಂಭದಲ್ಲಿ ಪೊಲೀಸರ ಮುಂದೆ ನೀಡಿದ ಹೇಳಿಕೆಗಳಿಗಿಂತ ನ್ಯಾಯಾಲಯದ ವಿಚಾರಣೆಯ ವೇಳೆ ಕೆಲ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ಕಾರಣಕ್ಕೆ ಅವರನ್ನ ಪ್ರಾಸಿಕ್ಯೂಷನ್ ಪ್ರತಿಕೂಲ ಸಾಕ್ಷಿ ಅಂದ್ರೆ ಹಾಸ್ಟಿಲ್ ವಿಟ್ನೆಸ್ ಅಂತ ಪರಿಗಣಿಸುವಂತೆ ಮನವಿಯನ್ನ ಮಾಡಲಾಗಿತ್ತು. ಸೊ ಹಾಗಾಗಿ ಒಂದು ಕಡೆ ರತ್ನಪ್ರಭಾ ಅವರು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಪರಿಗಣಿಸಿರುವಂತಹ ಕೋರ್ಟ್ ಒಂದು ಕಡೆ ಜೂನ್ 18ಕ್ಕೆ ವಿಚಾರಣೆಯನ್ನ ಮತ್ತೆ ಮುಂದೂಡಿದ್ದು, ರೇಣುಕಾಸ್ವಾಮಿ ಅವರ ತಾಯಿ ಕೊಡ್ತಾ ಇರುವಂತಹ ಈ ಗೊಂದಲದ ಹೇಳಿಕೆಯಿಂದ ನಟ ದರ್ಶನ್ ಅವರಿಗೆ ಏನಾದರೂ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ, ದರ್ಶನ್ ಅವರಿಗೆ ಏನಾದರೂ ಜಾಮೀನು ಭಾಗ್ಯ ಸಿಗುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.